ನಮಸ್ತೆ ವೀಕ್ಷಕರೇ, ಆರೋಗ್ಯ ಬಂಧು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕಲಡ್ಕ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನುವಂತಹ ವಿಷಯದ ಕುರಿತು ಹೆಚ್ಚಾಗಿ ಮಾತಾಡ್ಲಿಕ್ಕಿದ್ದೇವೆ. ಸೊ ಯೂಶಲಿ ಎಲ್ಲರಿಗೂ ಕೂಡ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನುವಂಥದ್ದು ಸಾಮಾನ್ಯವಾಗಿ ಕಾಡುವಂತಹ ಸಮಸ್ಯೆ. ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಹೇಗೆ ಕಾಣಿಸಿಕೊಳ್ಳುತ್ತೆ, ಯಾತಕ್ಕಾಗಿ ಕಾಣಿಸಿಕೊಳ್ಳುತ್ತವೆ, ಒಂದು ವೇಳೆ ತಕ್ಷಣಕ್ಕೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸಿಕೊಂಡಾಗ ಏನ್ ಮಾಡಬೇಕು, ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮಾತಾಡ್ಲಿಕ್ಕಿದ್ದೇವೆ. ಸೊ ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮಗೆ ತಿಳಿಸಿಕೊಡ್ಲಿಕ್ಕಿರುವವರು ಎಜೆ ಆಸ್ಪತ್ರೆಯ ಕನ್ಸಲ್ಟೆಂಟ್ ಸರ್ಜಿಕಲ್ ಗ್ಯಾಸ್ಟ್ರಾಂಟೊಲಾಜಿಸ್ಟ್ ಆಗಿರುವಂತಹ ಡಾಕ್ಟರ್ ಅಶ್ವಿನ್ ಆಳ್ವಾಕಿ ಅವರು ನಮ್ಮ ಜೊತೆಗಿದ್ದಾರೆ. ಮೊದಲಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಾಗೆ ಗ್ಯಾಸ್ಟ್ರಿಕ್ ಸಂಬಂಧಿತ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ಕೊಂಡು ಬರೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣುವಂಥದ್ದು ಬಹಳ ಅಪರೂಪ ಆಗಿ ಹೋಗಿದೆ. ಸೊ ಮೊದಲನೇದಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂದ್ರೆ ಏನು? ಅದೇ, ಸೊ ಮೊದಲನೇದಾಗಿ ಈ ಗ್ಯಾಸ್ಟ್ರಿಕ್ ಅನ್ನೋ ಪದ ಆಕ್ಚುಲಿ ಅದು ಹೊಟ್ಟೆಗೆ ಸಂಬಂಧಪಟ್ಟ ಯಾವುದೇ ಸಿಂಪ್ಟಮ್ ಬಂದ್ರೆ ಅದನ್ನ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಕಾಮನ್ ಆಗಿ ನಮ್ಮ ಹತ್ರ ಪೇಷಂಟ್ ಬಂದು ಹೇಳೋದು ಗ್ಯಾಸ್ಟ್ರಿಕ್ ಅಂತ. ಮತ್ತೆ ನಾವು ಅದನ್ನ ವಿವರಣೆಯಾಗಿ ಕೇಳಿದಾಗ ಅವ್ರು ಎಕ್ಸಾಕ್ಟ್ಲಿ ಹೊಟ್ಟೆ ನೋವಿದೆಯಾ ಅಥವಾ ಎದೆ ಉರಿ ಇದೆಯಾ, ಏನಾಗ್ತದೆ, ವಾಮಿಟಿಂಗ್ ಇದೆಯಾ, ಅದೆಲ್ಲ ಹೇಳ್ತಾರೆ. ಸೊ ಈ ಗ್ಯಾಸ್ಟ್ರಿಕ್ ಅನ್ನೋ ಪದ ನಮ್ಮ ಸಾಮಾನ್ಯ ಜನರು ಯೂಸ್ ಮಾಡೋದು ಒಂದು ಎದೆ ಉರಿ, ಅದು ನಾವು ಹಾರ್ಟ್ ಬರ್ನ್ ಅಂತ ಹೇಳ್ತೇವೆ. ಚೆಸ್ಟ್ ಪೇನ್, ಎದೆ ನೋವು, ಎಸ್ಪೆಷಲಿ ಸೆಂಟ್ರಲ್ ಚೆಸ್ಟ್ ಪೇನ್ ಮಧ್ಯಭಾಗದಲ್ಲಿ. ಆಮೇಲೆ ನಿಮಗೆ ಗ್ಯಾಸ್ ಬ್ಲೋಟಿಂಗ್ ಅಂದ್ರೆ ಈ ಗ್ಯಾಸ್ ಹೊಟ್ಟೆಯಲ್ಲಿ ತುಂಬಿದೆ, ಹೊಟ್ಟೆ ಉಬ್ಬರಿಸಿದೆ ಅಥವಾ ಭಾರ ಆಗಿದೆ ಊಟ ಮಾಡಿದ ತಕ್ಷಣ. ಇನ್ನೊಂದು ರಿಫ್ಲಕ್ಸ್ ಸಿಂಪ್ಟಮ್ ಅಂತ ಹೇಳ್ತೇವೆ, ರಿಫ್ಲಕ್ಸ್ ಆರ್ ರಿಗಜಿಟೇಷನ್, ಅಂದ್ರೆ ಈ ಹುಳಿ ತೇಗು ಮೇಲೆ ಬರುವುದು ಅಥವಾ ಹುಳಿ ಬಾಯಲ್ಲಿ ಬರುವುದು. ಅಲ್ಲಿಂದ ಹಿಡಿದು ನಾಸಿಯಾ ಅಂದ್ರೆ ವಾಕರಿಕೆ, ವಾಮಿಟಿಂಗ್, ಹೊಟ್ಟೆ ನೋವು ಎಸ್ಪೆಷಲಿ ಹೊಟ್ಟೆ ಮಧ್ಯಭಾಗದಲ್ಲಿ, ಹೊಕ್ಕುಳಿನ ಮೇಲೆ. ಈ ಎಲ್ಲಾ ಲಕ್ಷಣಗಳು ನಾವು ಗ್ಯಾಸ್ಟ್ರಿಕ್ ಪದದಲ್ಲಿ ನಾವು ತಗೊಳ್ಬಹುದು. ಸೊ ಇದೆಲ್ಲ ಸಿಂಪ್ಟಮ್ಸ್ ಅದೆಲ್ಲ ಸಿಂಪ್ಟಮ್ಸ್ ಸೇರಿ ನಾವು ಗ್ಯಾಸ್ಟ್ರಿಕ್ ಸೋ ಕಾಲ್ಡ್ ಆ ಟರ್ಮ್ ಇದೆಯಲ್ಲ, ಅದು ಆಕ್ಚುಲಿ ಮೆಡಿಕಲ್ ಟರ್ಮ್ ಗ್ಯಾಸ್ಟ್ರಿಕ್ ಅಲ್ಲ, ಅದು ಗ್ಯಾಸ್ಟ್ರೈಟಿಸ್ ಅಂತ ಹೇಳೋದು. ಬಟ್ ಸಾಮಾನ್ಯ ಜನರು ಅದು ಗ್ಯಾಸ್ಟ್ರಿಕ್ ನಮಗೆ ಅದು ಹೇಳುವಾಗ ಗೊತ್ತಾಗ್ತದೆ ಅವ್ರಿಗೆ ಏನಿದೆ ಅಂತ. ಸೊ ಯಾತಕ್ಕಾಗಿ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ ಅಂತ? ಈಗ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸಿಕೊಳ್ಳಲಿಕ್ಕೆ ಹಲವಾರು ಕಾರಣಗಳಿದೆ. ನಾರ್ಮಲ್ ಆಗಿ ಅಂದ್ರೆ ಫಿಸಿಯೋಲಾಜಿಕಲ್, ಅಂದ್ರೆ ಈಗ ಏನು ಅವರಲ್ಲಿ ಸಮಸ್ಯೆ ಅಂದ್ರೆ ರೋಗ ಸಮಸ್ಯೆ ಇಲ್ಲದೆ ಸಹ ನಾರ್ಮಲ್ ಈಗ ಕೆಲವೊಂದು ಆಹಾರ ಪದಾರ್ಥ ಮತ್ತೆ ಇದರಿಂದಾಗಿ ನಮಗೆ ಆ ಗ್ಯಾಸ್ಟ್ರಿಕ್ ಲಕ್ಷಣಗಳು ಉಂಟಾಗಬಹುದು. ಅಲ್ಲಿಂದ ಹಿಡಿದು ಅಸಿಡಿಟಿ, ಅಂದ್ರೆ ಈಗ ಹೊಟ್ಟೆಯಲ್ಲಿ ನಿಮಗೆ ಗೊತ್ತಿದೆ ಗ್ಯಾಸ್ಟ್ರಿಕ್ ಆಸಿಡ್ ಉತ್ಪಾದನೆ ಆಗುತ್ತೆ ನಮ್ಮ ಈ ಫುಡ್ ಡೈಜೆಸ್ಟ್ ಮಾಡ್ಲಿಕ್ಕೆ. ಸೊ ಆ ಆಸಿಡ್ ನ ಪ್ರಮಾಣ ಜಾಸ್ತಿ ಆದಾಗ ಫಾರ್ ವೇರಿಯಸ್ ರೀಸನ್ ಅದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಬಹುದು. ಕೆಲವೊಮ್ಮೆ ಈ ಅನ್ನನಾಳ, ಈಗ ನಮ್ಮ ಅನ್ನನಾಳ ಮತ್ತು ಸ್ಟಮಕ್ ಅದು ಎಲ್ಲಿ ಜಾಯಿಂಟ್ ಆಗ್ತದೆ ಅದಕ್ಕೆ ಗ್ಯಾಸ್ಟ್ರೋ ಇಸೋಫೇಜಲ್ ಜಂಕ್ಷನ್ ಅಂತ ಹೇಳ್ತೇವೆ. ಅದು ಒಂದು ವ್ಯಾಲ್ವ್ ತರ ಟೈಟ್ ಆಗಿರ್ತದೆ ನಾರ್ಮಲಿ. ಸೊ ಹಾಗಾಗಿ ನಾವು ತಿಂದದ್ದು ಕೆಳಗೆ ಹೋಗ್ತದೆ, ರಿಟರ್ನ್ ಬರೋದಿಲ್ಲ. ನಾವು ತಿಂದದ್ದು ಅಥವಾ ಆಹಾರ ಪದಾರ್ಥ ಅಥವಾ ಯಾವುದೇ ಈಗ ಪಿತ್ತರಸ ಅಥವಾ ಕ್ಷಾರ ಆಸಿಡ್ ಅದು ಯಾವ್ದು ನೋಡಿ ನಮಗೆ ನಾರ್ಮಲಿ ಮೇಲೆ ಬರೋದಿಲ್ಲ. ಅದು ಮೇಲೆ ಬರೋದು ಯಾವಾಗ ಅಂದ್ರೆ ಈ ಜಂಕ್ಷನ್ ನಲ್ಲಿ ಏನಾದ್ರು ಈಗ ಅದು ರಿಲ್ಯಾಕ್ಸ್ ಆಗಿ ಲೂಸ್ ಆಗಿ ಅಥವಾ ಬೇರೆ ಬೇರೆ ಕಾರಣಗಳಿಂದ ಅದು ಓಪನ್ ಆದಾಗ ಈ ಆಸಿಡ್ ಮೇಲೆ ಚಿಮ್ತದೆ. ಅವಾಗ ಅದಕ್ಕೆ ಗ್ಯಾಸ್ಟ್ರೋಇಸೋಫೇಜಲ್ ರಿಫ್ಲಕ್ಸ್ ಅಂತ ಹೇಳ್ತೇವೆ. ಅದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ. ಕೆಲವೊಮ್ಮೆ ಕೆಲವು ಟ್ಯೂಮರ್ಸ್ ಅಂದ್ರೆ ಈಗ ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ಸ್ ಅಂತ ಹೇಳ್ತೇವೆ, ಸ್ಟಮಕ್ ಅಲ್ಲಿ ಗ್ಯಾಸ್ಟ್ರಿನೋಮಾ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಹೊಟ್ಟೆಯ ಪದರದಲ್ಲಿ ಈ ಗ್ಯಾಸ್ಟ್ರಿಕ್ ಆಸಿಡ್ ಉತ್ಪಾದನೆ ಮಾಡುವಂತ ಸೆಲ್ಸ್ ಜಾಸ್ತಿ ಆದಾಗ ಕೆಲವೊಮ್ಮೆ ಅದು ಟ್ಯೂಮರ್ ರೂಪದಲ್ಲಿ ಅಲ್ಲಿರ್ಬೋದು. ಅವಾಗ ಹೈ ಆಸಿಡ್ ಸೆಕ್ರೇಷನ್ ಅದರಿಂದ ಬರ್ಬೋದು. ಕೆಲವೊಮ್ಮೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್, ಅಂದ್ರೆ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಹೇಗೆ ಅಂದ್ರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಅಸಿಡಿಟಿ ಜಾಸ್ತಿ ಆಗಿ 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 ವರ್ಷಾನುಗಟ್ಟಲೆ ಆದಾಗ ಅದು ಕ್ಯಾನ್ಸರ್ಗೆ ತಿರುಗುವ ಚಾನ್ಸ್ ಉಂಟು. ಈ ಎಲ್ಲಾ ಸಮಸ್ಯೆಗಳು ಒಂದೇ ಗ್ಯಾಸ್ಟ್ರಿಕ್ ಲಕ್ಷಣದಲ್ಲಿ ನಮಗೆ ಪ್ರೆಸೆಂಟ್ ಆಗ್ಬೋದು. ಓಕೆ ಡಾಕ್ಟರ್, ಹಾಗಿದ್ರೆ ಸಡನ್ ಆಗಿ ಈಗ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸಿಕೊಂಡಾಗ ತಕ್ಷಣಕ್ಕೆ ಏನ್ ಮಾಡಬಹುದು? ಈಗ ನೋಡಿ, ಈಗ ಸಡನ್ ಆಗಿ ಫಸ್ಟ್ ಟೈಮ್ ಈಗ ಗ್ಯಾಸ್ಟ್ರಿಕ್ ಸಮಸ್ಯೆ ಆಯ್ತು ಅಂತಂದ್ರೆ ನಾರ್ಮಲಿ ಹೆಚ್ಚಿನವ್ರು ಏನ್ ಮಾಡ್ತಾರೆ ಅಂದ್ರೆ ಮನೆ ಮದ್ದು, ಅದೇನು ಓಮ ಅಥವಾ ಇದು ಕಷಾಯ, ಜೀರಿಗೆ ಅದೆಲ್ಲ ಮಾಡ್ತಾರೆ. ಬಟ್ ನಾವು ಯೂಶಲಿ ಸಜೆಸ್ಟ್ ಮಾಡೋದು ಏನಂದ್ರೆ ಒಂದು ವೈದ್ಯರನ್ನ ಮೀಟ್ ಆಗಿ ಅದಕ್ಕೆ ಬೇಕಾದ ಟ್ಯಾಬ್ಲೆಟ್ಸ್ ಅಲ್ಲಿ 95% ಅದು ಅದರಲ್ಲಿ ಕ್ಲಿಯರ್ ಆಗುವಂಥದ್ದು. ಅಂದ್ರೆ ಅದು ನಾವು ಟ್ಯಾಬ್ಲೆಟ್ಸ್ ಅಂದ್ರೆ ಈಗ ಒಂದಿನ ಕೊಟ್ಟ ಹಾಗೆಲ್ಲ, ನಾವು ಒಂದು ಕೋರ್ಸ್ ಆಫ್ ಮೆಡಿಸಿನ್ ಕೊಡ್ತೇವೆ, 1 ವೀಕ್ 10 ಡೇಸ್ ಹಾಗೆಲ್ಲ, ಪ್ಲಸ್ ಒಂದು ಸಿರಪ್ ಏನಾದ್ರು ಕೊಡ್ತೇವೆ, ಈ ಕೂಲಿಂಗ್ ಆಂಟಾಸಿಡ್ ಅಂತ ಹೇಳಿ. ಸೊ ಅದು ಸಾಕಾಗ್ತದೆ ಸಾಮಾನ್ಯ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅದರಲ್ಲಿ ಕ್ಲಿಯರ್ ಆಗಿ. ಓಕೆ ಡಾಕ್ಟರ್, ಈಗ ಸಡನ್ ಆಗಿ ಏನಾದ್ರು ಕಾಣಿಸಿಕೊಂಡಾಗ ಫಂಕ್ಷನ್ಗೆ ಹೋದಾಗ ಕೆಲವರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕಾಣಿಸಿಕೊಳ್ತೆ ಏನಾದ್ರು ತಿಂದಾಗ, ಸೊ ಅವರು ಮೆಡಿಕಲ್ ಇಂದ ಏನಾದ್ರು ಸಜೆಸ್ಟ್ ಮಾಡ್ತಾರೆ. ಸೊ ಅದು ಏನು ಪ್ರಾಬ್ಲಮ್ ಇಲ್ವಾ ಹೆಲ್ತ್ಗೆ? ಮೆಡಿಕಲ್ ಇಂದ ಟ್ಯಾಬ್ಲೆಟ್ಸ್, ಯೂಶಲಿ ಮೆಡಿಕಲ್ ನವರು ಟ್ಯಾಬ್ಲೆಟ್ಸ್ ಕೊಡೋದು ಈ ಗ್ಯಾಸ್ಟ್ರಿಕ್ ಏನ್ ಟ್ಯಾಬ್ಲೆಟ್ ಕೊಡ್ತಾರೆ ಅದನ್ನ ಕೊಡ್ತಾರೆ, ಅದು ತಗೊಳ್ಳಿ, ನೋ ಪ್ರಾಬ್ಲಮ್.
ಬಟ್ ಅದರಲ್ಲಿ ಈಗ ಸಮಸ್ಯೆ ಕ್ಲಿಯರ್ ಆಯ್ತು, ಓಕೆ, ಓಕೆ. ಪದೇ ಪದೇ ಬರ್ತಾ ಇದೆ, ಲಾಂಗ್ ಟರ್ಮ್ ಇದೆ ಅಂತಂದ್ರೆ ಡೆಫಿನೆಟ್ಲಿ ಒಂದು ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಅಥವಾ ಸರ್ಜನ್, ಗ್ಯಾಸ್ಟ್ರೋ ಸರ್ಜನ್ ಮೀಟ್ ಆಗೋದು ಒಳ್ಳೇದು. ಓಕೆ. ಬಿಕಾಸ್ ಅದಕ್ಕೆ ನೆಕ್ಸ್ಟ್ ಏನಾದ್ರು ಟೆಸ್ಟ್ ಮಾಡಬೇಕಾ, ಫರ್ದರ್ ಏನ್ ಮಾಡುವಂಥದ್ದು ನಾವು ಅವರಿಗೆ ಸಜೆಸ್ಟ್ ಮಾಡ್ಬೋದು. ಓಕೆ ಡಾಕ್ಟರ್, ಈಗ ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬಾ ಜಾಸ್ತಿ ಆಗುವಂತ ಸಂದರ್ಭ ಯಾವುದು? ಆಕ್ಚುಲಿ ಆ ಸಂದರ್ಭ ಹೇಗಿರತ್ತೆ? ಈಗ ನಾನು ಹೇಳಿದೆ ಅಲ್ಲ, ಈಗ ಹಾರ್ಟ್ ಬರ್ನ್, ಎದೆ ಉರಿ, ತೇಗು ಬರುವುದು, ಹೊಟ್ಟೆ ಉಬ್ಬರಿಸುವುದು, ನಾಸಿಯಾ, ವಾಕರಿಕೆ, ಇದೆಲ್ಲ ದಿನೇ ದಿನೇ ಅಂದ್ರೆ ಒಂದು ವಾರದಲ್ಲಿ ಅವರಿಗೆ 2-3-4 ದಿನ ಕಂಟಿನ್ಯೂಸ್ ಸಿಂಪ್ಟಮ್ಸ್, ಹಾಗೆ ತಿಂಗಳುಗಟ್ಟಲೆ. ಹೌದು. ಈಗ ಕೆಲವೊಮ್ಮೆ ಏನಾಗ್ತದೆ, ಈಗ ಆಯಿಲಿ, ಒಂದು ಸ್ಪೈಸಿ ಅಥವಾ ಆಯಿಲಿ ಫುಡ್ ತಿಂದಾಗ ಆಗ್ತದೆ. ಕೆಲವರಿಗೆ ಯಾವುದೇ ಫುಡ್ ತಗೊಂಡ್ರು ಅದು ಮತ್ತೆ ಜಾಸ್ತಿ ಆಗ್ತದೆ. ಅವಾಗ ನಾವು ಅದನ್ನ ಡೆಫಿನೆಟ್ಲಿ ಅದನ್ನ ನೆಕ್ಸ್ಟ್ ಇವ್ಯಾಲ್ಯೂಯೇಷನ್ ಅಂದ್ರೆ ಫರ್ದರ್ ಏನಿದೆ ಅಂತ ಪರೀಕ್ಷೆ ಮಾಡೋದು ಸೂಕ್ತ. ಅಂದ್ರೆ ಸುಮ್ಮನೆ ಅದನ್ನ ನಾವು ಇಗ್ನೋರ್ ಮಾಡಿ ಬರೀ ಟ್ಯಾಬ್ಲೆಟ್ ತಗೊಳ್ತಾ ಇದ್ರೆ ಅದು ಒಳ್ಳೆ ಇದಲ್ಲ. ಹಾಗಿದ್ರೆ ಯಾವ ರೀತಿ ಟೆಸ್ಟ್ಗಳೆಲ್ಲ ಇರುತ್ತೆ ಡಾಕ್ಟರ್? ಟೆಸ್ಟ್ಗಳಂದ್ರೆ ನೋಡಿ, ಮೊದಲನೇದಾಗಿ ಈಗ ಪೇಷಂಟ್ ನಮ್ಮ ಹತ್ರ ಬಂದಾಗ ನಾವು ಫಸ್ಟ್ ಟೈಮ್ ಬಂದಾಗ ನಾವು ಒಂದು ಮೆಡಿಸಿನ್ ಕೊಟ್ಟು ನೋಡ್ತೇವೆ. ನೆಕ್ಸ್ಟ್ ಟೈಮ್ ಪದೇ ಪದೇ ಬಂದಾಗ ನಾವು ಯೂಶ್ವಲಿ ಫಸ್ಟ್ಗೆ ನಾವು ಒಂದು ಅಲ್ಟ್ರಾಸೌಂಡ್ ಅಂದ್ರೆ ಹೊಟ್ಟೆದೊಂದು ಸ್ಕ್ಯಾನ್, ನಾರ್ಮಲ್ ಸ್ಕ್ಯಾನ್, ಅವಾಗ ಅದರಲ್ಲಿ ನಾವು ಹೊಟ್ಟೆ, ಲಿವರ್, ಗಾಲ್ ಬ್ಲಾಡರ್, ಪಿತ್ತಕೋಶ, ಪ್ಯಾಂಕ್ರಿಯಾಸ್ ಎಲ್ಲ ನೋಡ್ತಾರೆ ಅವರು. ಸೊ ಏನಾದ್ರು ಈಗ ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ ಇದೆಯಾ, ಅದರಿಂದನೂ ಗ್ಯಾಸ್ಟ್ರಿಕ್ ಬರುತ್ತೆ. ಪ್ಯಾಂಕ್ರಿಯಾಸ್ ನಲ್ಲಿ ಸ್ಟೋನ್ ಇದೆಯಾ, ಅದರಿಂದ ಬರ್ಬೋದು. ಅಥವಾ ಹೊಟ್ಟೆಯಲ್ಲಿ ಏನಾದ್ರು ನಾನು ಟ್ಯೂಮರ್ಸ್ ಹೇಳಿದಲ್ಲ ಅದೇನಾದ್ರೂ ಇದೆಯಾ, ಅದೆಲ್ಲ ನಾವು ಹುಡುಕ್ಬೋದು. ಫಸ್ಟ್ ದಟ್ ಇಸ್ ಅ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್. ಅಂದ್ರೆ ಅದಕ್ಕೆ ನಾವು ನೋಡಿ, ಈಗ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಬೇಕು ಅದೆಲ್ಲ ಏನಿಲ್ಲ, ಸ್ಕ್ಯಾನ್ ನಾರ್ಮಲ್ ಹೋಗಿ ಒಂದು ಮಾಡಿಸ್ಬೋದು. ನೆಕ್ಸ್ಟ್ ಸ್ಟೆಪ್ ಏನ್ ಬರ್ತದೆ ಅಂದ್ರೆ ಮೋಸ್ಟ್ ಕಾಮನ್ಲಿ ಡನ್ ಟೆಸ್ಟ್ ಅಂದ್ರೆ ಎಂಡೋಸ್ಕೋಪಿ. ಅಂದ್ರೆ ಏನು, ಹೊಟ್ಟೆ ಒಳಗೆ ಲೈಟ್ ಹಾಕಿ ನೋಡುವಂಥದ್ದು ಕ್ಯಾಮರಾದಲ್ಲಿ. ಸೊ ಅದರಲ್ಲಿ ನಾವು ಅನ್ನನಾಳ, ಹೊಟ್ಟೆ ಅಂದ್ರೆ ಸ್ಟಮಕ್, ಜಠರ ಮತ್ತೆ ಸಣ್ಣ ಕರಳು ಸ್ವಲ್ಪ ಭಾಗ ಅಲ್ಲಿ ತನಕ ಫುಲ್ ನಾವು ನೋಡ್ಬೋದು. ಅವಾಗ ಡೈರೆಕ್ಟ್ ಆಗಿ ನಾವು ಅಲ್ಲಿ ಏನಾದ್ರು ಅಲ್ಸರ್, ನೀವು ಕೇಳಿರ್ಬೋದು ಆಸಿಡಿಟಿ ಅಲ್ಸರ್ ಆಗಿದೆ, ಅಲ್ಸರ್ ಅಂದ್ರೆ ಅಲ್ಲಿ ಬ್ಲೀಡಿಂಗ್ ಆಗ್ತದೆ, ಗಾಯ ಆಗಿದೆ, ಅದೇ ಅಲ್ಸರ್ ಮತ್ತೆ ವರ್ಷಗಟ್ಟಲೆ ಹೋದಾಗ ಕ್ಯಾನ್ಸರ್ ಆಗುವ ಚಾನ್ಸ್ ಇರುತ್ತೆ. ಸೊ ಅದನ್ನೆಲ್ಲ ನಾವು ಡೈರೆಕ್ಟ್ ಆಗಿ ಎಂಡೋಸ್ಕೋಪಿ ಮುಖಾಂತರ ನೋಡ್ಬೋದು. ನೋಡಿ ಸಪೋಸ್ ಅಲ್ಲಿ ಏನಾದ್ರು ಇದ್ರೆ ಅದನ್ನ ನಾವು ಬಯಾಪ್ಸಿ ಅಂತ ಅಂದ್ರೆ ಅದರದ್ದೊಂದು ಟೆಸ್ಟ್ ಕಳಿಸ್ಲಿಕ್ಕೆ ಪೀಸ್ ತೆಗೆಯುವಂಥದ್ದು ಮಾಡ್ಬೋದು. ಪ್ಲಸ್ ನಾವು ಕಾಮನ್ಲಿ ಒಂದು ಬ್ಯಾಕ್ಟೀರಿಯಾ ಇದೆ, ಹೆಲಿಕೋಬ್ಯಾಕ್ಟರ್ ಪೈಲೋರಿ, H. ಪೈಲೋರಿ ಅಂತ ಹೇಳಿದ್ರೆ, ಅದೊಂದು ಬ್ಯಾಕ್ಟೀರಿಯಾ ಸ್ಪೆಸಿಫಿಕ್ ಆಗಿ ಹೊಟ್ಟೆ ಒಳಗೆ ಆಸಿಡ್ ಉತ್ಪಾದನೆಯನ್ನು ಜಾಸ್ತಿ ಮಾಡುತ್ತೆ. ಸೊ ಅದೇನಾದ್ರೂ ಇದ್ರೆ, ನಾರ್ಮಲಿ ಕಾಮನ್ ಆಗಿ ಇರುತ್ತೆ, ಹೈ ಪ್ರಮಾಣದಲ್ಲಿ ಇದ್ರೆ ಅದಕ್ಕೆ ಆಂಟಿಬಯೋಟಿಕ್ ಸೆಪರೇಟ್ ಒಂದು ಟ್ರೀಟ್ಮೆಂಟ್ ಇದೆ. ಅದನ್ನ ಕೊಟ್ರೆ ಆ ಬ್ಯಾಕ್ಟೀರಿಯಾ ಸಾಯ್ತದೆ, ಆಗ ಆಸಿಡ್ ಉತ್ಪಾದನೆ ಕಮ್ಮಿ ಆಗಿದೆ. ಸೊ ಅದನ್ನ ಸಹ ನಾವು ಒಂದು ಇಂಡಿಕೇಟರ್, ಒಂದು ಟೆಸ್ಟ್ ಮಾಡ್ತೇವೆ. ಇದೆಲ್ಲ ಎಂಡೋಸ್ಕೋಪಿ ಮುಖಾಂತರ ಮಾಡಬಹುದು. ಸೊ ಅದೊಂದು ಬೇಸಿಕ್ ಟೆಸ್ಟ್. ಬಟ್ ಅದರಲ್ಲಿ ಏನಂದ್ರೆ ಪೇಷಂಟ್ ಒಂದು 6 ಗಂಟೆ ಎಂಟಿ ಸ್ಟಮಕ್ ಅಲ್ಲಿ ಬಂದು ಹಾಸ್ಪಿಟಲ್ಗೆ ಎಂಡೋಸ್ಕೋಪಿ ಮಾಡಿ ಹೋಗ್ಬೋದು, ಅಡ್ಮಿಟ್ ಆಗಿರ್ಬೇಕಂತ ಏನಿಲ್ಲ. ಈ ಟೆಸ್ಟ್ಗಳೆಲ್ಲ ಆದ್ಮೇಲೆ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಪೇಷಂಟ್? ಅದೇ ಈಗ ಸಾಮಾನ್ಯ ಗ್ಯಾಸ್ಟ್ರಿಕ್, ಈಗ ಎದೆ ಉರಿ ಇದೆಲ್ಲ ಸಿಂಪ್ಟಮ್ಸ್ ಬೇರೆ ಇದೆ, ಬೇರೆ ಏನು ಇದಿಲ್ಲ ಅಂತಂದ್ರೆ ನಾವು ಟ್ಯಾಬ್ಲೆಟ್ಸ್ ಮುಖಾಂತರ ಅವರಿಗೆ 1-2 ವೀಕ್ಸ್, ಯೂಶಲಿ 2 ವೀಕ್ಸ್, ಅದಾದ್ಮೇಲೆ 1 ಮಂತ್, ಬೇಕಿದ್ರೆ 1.5-2 ಮಂತ್, 3 ಮಂತ್ ತನಕನೂ ಒಂದು ಕೋರ್ಸ್ ಎಕ್ಸ್ಟೆಂಡ್ ಮಾಡಬಹುದು ಅವರ ಸಿಂಪ್ಟಮ್ಸ್ ನ ಸಿವಿಯಾರಿಟಿ ಮೇಲೆ. ಸೊ ಈಗ ಒಂದ್ಸಲ ಟ್ರೀಟ್ಮೆಂಟ್ ಆದ್ಮೇಲೆ ಕಂಪ್ಲೀಟ್ ಆಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಗುಣ ಆಗುವಂತ ಚಾನ್ಸಸ್ ಇದೆಯಾ? ಇದೆ. ಇನ್ನೊಂದು ನಾನು ಹೇಳಲಿಕ್ಕೆ ಬಿಟ್ಟು ಆಯ್ತು. ಈಗ ಪೇಷಂಟ್ ಬರುವಾಗ ಮೋಸ್ಟ್ ಇಂಪಾರ್ಟೆಂಟ್ ನಾವು ಹಿಸ್ಟ್ರಿ, ಒಂದು ಆಲ್ಕೋಹಾಲ್ ಮತ್ತೊಂದು ಸ್ಮೋಕಿಂಗ್, ಇದೆರಡು ನಾವು ಕೇಳಲೇಬೇಕು ಯಾವುದೇ ಗ್ಯಾಸ್ಟ್ರಿಕ್ ಪೇಷಂಟ್. ಯಾಕಂದ್ರೆ ಅದರಿಂದಾಗಿ ಗ್ಯಾಸ್ಟ್ರಿಕ್ ತುಂಬಾ ಆಗ್ತದೆ. ಸೊ ಅದನ್ನ ಅವ್ರು ನಿಲ್ಸ್ಲಿಲ್ಲ ಅಂದ್ರೆ ಯಾವ ಟ್ರೀಟ್ಮೆಂಟ್ ಕೊಟ್ಟು ಪ್ರಯೋಜನ ಇಲ್ಲ. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಕೆಲವೊಂದಷ್ಟು ಜನ ಈ ಎದೆ ನೋವಲ್ಲಿ ಕೆಲವೊಮ್ಮೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ, ಕೆಲವೊಂದಷ್ಟು ಹಾರ್ಟ್ ಪ್ರಾಬ್ಲಮ್ ಇಂದ ಕೂಡ ಎದೆ ನೋವು ಕಾಣಿಸಿಕೊಳ್ಳುತ್ತೆ. ಸೊ ಇದನ್ನ ಹೇಗೆ ನೀವು ಫೈಂಡ್ ಔಟ್ ಮಾಡ್ತೀರಾ? ಸೊ ನೋಡಿ, ಇದು ಹೇಗೆ ಅಂದ್ರೆ ಈಗ ಗ್ಯಾಸ್ಟ್ರಿಕ್ ನಾನು ಹೇಳಿದೆ, ಎದೆಯಲ್ಲಿ ನೋವು ಬರುವುದು. ಸೊ ಎದೆ ನೋವು ಈಗ ನಿಮಗೆ ಹಾರ್ಟ್ ಅಥವಾ ಕಾರ್ಡಿಯಾಕ್ ಸಿಂಪ್ಟಮ್ ಅವ್ರಿಗೂ ಎದೆ ನೋವು ಬರ್ತದೆ. ಬಟ್ ಆ ಎದೆ ನೋವು ಗ್ಯಾಸ್ಟ್ರಿಕ್ ಎದೆ ನೋವು ಸ್ವಲ್ಪ ವ್ಯತ್ಯಾಸ ಇದೆ. ಸೊ ಇದು ಯೂಶುವಲಿ ನಮಗೆ ರೆಟ್ರೋಸ್ಟರ್ನಲ್ ಅಂದ್ರೆ ಸೆಂಟ್ರಲ್ ಚೆಸ್ಟ್ ಪೇನ್ ಬರ್ತದೆ, ಅಥವಾ ಉರಿ, ಹಾರ್ಟ್ ಬರ್ನ್ ಅಂತ ಹೇಳ್ತೇವೆ. ಯೂಶುವಲಿ ಹಾರ್ಟ್ ಇದಾದ್ರೆ, ಕಾರ್ಡಿಯಾಕ್ ಇದಾದ್ರೆ ನಿಮಗೆ ಲೆಫ್ಟ್ ಸೈಡ್ ಸಿವಿಯರ್ ಪೇನ್ ಬರ್ತದೆ ಅಂಡ್ ಸಡನ್ ಬರ್ತದೆ ಅಂಡ್ ತಡೆಯಲಾಗದ ಪೇನ್ ಬರ್ತದೆ. ಅಂದ್ರೆ ಒಂದು ಯಾರೋ ನಮ್ಮ ಎದೆಯನ್ನ ಹಿಡಿದು ಕೊಂಡಾಗೆ. ಪ್ಲಸ್ ಅದು ನಮ್ಮ ಎಡ ಭುಜಕ್ಕೆ, ಶೋಲ್ಡರ್ಗೆಲ್ಲ ಹೋಗೋದು, ಅದು ಟಿಪಿಕಲ್ ಆಗಿ. ಹಾಗಂತ ಹೇಳಿ ಅದು ಇಲ್ಲ ಅಂತಾದ್ರೆ ಹಾರ್ಟ್ ಇದು ಅಲ್ಲ ಅಂತ ನಾನು ಹೇಳೋದಲ್ಲ, ಅದು ಒಂದನೇ ಸೈನ್. ಯೂಶುವಲಿ ಏನಂದ್ರೆ ಈಗ ಗ್ಯಾಸ್ಟ್ರಿಕ್ ಸಮಸ್ಯೆ ಆದ್ರೆ ಟ್ಯಾಬ್ಲೆಟ್ ಮತ್ತು ಸಿರಪ್ ಕೊಟ್ಟಾಗ ಅದು ಕಮ್ಮಿ ಆಗ್ತದೆ ಒಂದು ಲೆವೆಲ್ಗೆ. ಸಪೋಸ್ ಅದೆಲ್ಲ ತಗೊಂಡು ಕಮ್ಮಿನೇ ಆಗ್ಲಿಲ್ಲ, ಇಂಜೆಕ್ಷನ್ ತಗೊಂಡು ಎಲ್ಲ ಕಮ್ಮಿ ಆಗಲಿಲ್ಲ, ಯಾವತ್ತೂ ನಾವು ಕಾರ್ಡಿಯಾಕ್ ಕಾಸ್ ರೂಲ್ ಔಟ್ ಮಾಡಲೇಬೇಕು. ಸೊ ಅದಕ್ಕೆ ಬೇಕಾದಂತ ECG ಆಗಲಿ, ಎಕೋ ಅಥವಾ ಬೇರೆ ಬ್ಲಡ್ ಟೆಸ್ಟ್ ಮತ್ತೆ ಕಾರ್ಡಿಯಾಲಜಿಸ್ಟ್ ಒಪಿನಿಯನ್ ತಗೊಳ್ಳೇಬೇಕು. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ
ಯಂಗ್ಸ್ಟರ್ಸ್ ಅಲ್ಲೂ ತುಂಬಾ ಜನರಿಗೆ ಹಾರ್ಟ್ ಅಟ್ಯಾಕ್ ಇದೆಲ್ಲ ಕಾಣಿಸ್ತದೆ. ಹಾಗಾಗಿ ನಾವು ಗ್ಯಾಸ್ಟ್ರಿಕ್ ಅಂತ ನಿರ್ಲಕ್ಷ್ಯ ಮಾಡುವಾಗಿಲ್ಲ. ಸೊ ನಮ್ಮ ಹತ್ರ ಪೇಷಂಟ್ ಬಂದಾಗ್ಲೂ ನಮಗೆ ಆ ತರ ಡೌಟ್ ಅನಿಸಿದ್ರೆ ನಾವು ಯಾವತ್ತು ECG ಮತ್ತೆ ಬೇಸಿಕ್ ಟೆಸ್ಟ್ ಮಾಡಿಸ್ತೀವಿ ಅವ್ರಿಗೆ. ಸೊ ಅಂತ ಕೇಸ್ಗಳಾದಂತೂ ನಿಮ್ಗೆ? ಹೌದು, ತುಂಬಾ ಇದೆ. ಯಾಕಂದ್ರೆ ಅದು ಗ್ಯಾಸ್ಟ್ರಿಕ್ ಅಂತ ಹೇಳಿ ನಾವು ಅಡ್ಮಿಟ್ ಮಾಡಿ ಮತ್ತೆ ಇಂಜೆಕ್ಷನ್ ಕೊಟ್ಟು ಲಾಸ್ಟಿಗೆ ಅದು ಹಾರ್ಟ್ ಅಟ್ಯಾಕ್ ಅಂತ ಕಂಡು ಬಂದದ್ದು, ಡಯಾಗ್ನೋಸ್ ಆಗಿದ್ದು ಉಂಟು. ಮತ್ತೆ ಇಮಿಡಿಯೇಟ್ ಆದ್ರೆ ಚಿಕಿತ್ಸೆ ಕೊಟ್ಟು ಅದು ಸರಿಯಾಗಿದ್ದು. ಓಕೆ ಡಾಕ್ಟರ್. ಈಗ ಯೂಶಲಿ ನಾವು ಕೆಲವೊಂದಷ್ಟು ಆಹಾರ ಸೇವಿಸೋದ್ರಿಂದ ನಮಗೆ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸಿಕೊಳ್ಳುವಂಥದ್ದು. ಸೊ ಇದು ಬರಬಾರ್ದು ಅಂತ ಹೇಳಿದ್ರೆ ಯಾವುದೆಲ್ಲ ಆಹಾರವನ್ನ ನಾವು ಅವಾಯ್ಡ್ ಮಾಡ್ಬೇಕಾಗತ್ತೆ ಅಂತ? ಅದೇ ಈಗ ಆಹಾರದ ಬಗ್ಗೆ ಹೇಳ್ಬೇಕಂದ್ರೆ ಬಹುಮುಖ್ಯ ಒಂದು ಪಾತ್ರ ಇದೆ. ಗ್ಯಾಸ್ಟ್ರಿಕ್ ಅಲ್ಲಿ 90% ಆಹಾರದ್ದೇ ಮತ್ತೆ ಜೀವನ ಶೈಲಿ. ಸೊ ಆಹಾರದಲ್ಲಿ ಫಸ್ಟ್ ಆಫ್ ಆಲ್ ಈ ಟೈಮ್, ಈಗ ನಮ್ದು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಅದರ ಒಂದು ಟೈಮಿಂಗ್, ಪ್ರತಿದಿನ ಒಂದೇ ಟೈಮ್ಗೆ ಆಹಾರ ಸೇವಿಸೋದು ತುಂಬಾ ಮುಖ್ಯ. ಯಾಕಂದ್ರೆ ಈಗ 1 ಗಂಟೆ ಊಟ ಮಾಡಿದ್ರಿ, ಇನ್ನೊಂದು ದಿವಸ 3 ಗಂಟೆ, ಇನ್ನೊಂದು ದಿವಸ 4 ಗಂಟೆ, ಅದು ತುಂಬಾ ಸಮಸ್ಯೆ ಆಗ್ತದೆ. ಯಾಕಂದ್ರೆ ಈ ಹೊಟ್ಟೆಯಲ್ಲಿ ನೋಡಿ ಆಸಿಡ್ ಉತ್ಪಾದನೆ ಆಗ್ತದೆ. ಸೊ ತುಂಬಾ ಟೈಮ್ ಗ್ಯಾಪ್ ಇದ್ರೆ ನಮ್ಮ ಆಹಾರ ಇದರಲ್ಲಿ, ಅವಾಗ ಆಸಿಡಿಟಿ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಒಂದಿಷ್ಟು ಮಿನಿಮಮ್ 5 to 6 hours ಏನಾದ್ರೂ ಒಂದು ತಿನ್ಬೇಕು, ಟೈಮಿಗೆ ಊಟ ಮಾಡಬೇಕು. ನೆಕ್ಸ್ಟ್ ಕೆಲವೊಂದು ಈಗ ಊಟ ಮಾಡುವಾಗ ನೀರು ಸೇವಿಸಬಾರ್ದು. ಅದರ ಮುಂಚೆ ಇಲ್ಲ ಆದ್ಮೇಲೆ. ಕೆಲವರಿಗೆ ಅಭ್ಯಾಸ ಇರುತ್ತೆ ಒಟ್ಟೊಟ್ಟಿಗೆ ನೀರು ಕುಡಿತಾರೆ, ಅವಾಗ ಏನಾಗ್ತದೆ ಅಂದ್ರೆ ಈ ರಿಫ್ಲಕ್ಸ್ ಚಾನ್ಸ್ ಜಾಸ್ತಿ ಇರ್ತದೆ. ಆಹಾರ ಸೇವನೆ ಮಾಡಿ ತಕ್ಷಣಕ್ಕೆ ಮಲಗಬಾರ್ದು. ಅದು ಒಂದು ತುಂಬಾ ಎಸ್ಪೆಷಲಿ ರಾತ್ರಿ ಮಿನಿಮಮ್ 45 minutes to 1 hour ಬೇಕು. ಯಾಕೆಂದ್ರೆ ನೋಡಿ ಆ ಆಹಾರವನ್ನು ಡೈಜೆಸ್ಟ್ ಆಗಿ ಮತ್ತೆ ನಮ್ಮ ಈ ಅನ್ನನಾಳ ಮತ್ತು ಸ್ಟಮಕ್ ಜಾಯಿಂಟ್ ಇದೆಯಲ್ಲ, ಅದು ಸ್ವಲ್ಪ ಟೈಮಿಗೆ ರಿಲ್ಯಾಕ್ಸ್ ಆಗಿರ್ತದೆ. ನಾವು ತಿಂದಾಗ ಅದು ಕ್ಲೋಸ್ ಆಗಿ ವಾಪಸ್ ನಾವು ತಿಂದದ್ದು ಮೇಲೆ ಬರದಾಗೆ, ಅದಕ್ಕೆ ಅದು ತುಂಬಾ ಮುಖ್ಯ. ತಕ್ಷಣ ಮಲಗಿದ್ರೆ ಏನಾಗ್ತದೆ ಅಂದ್ರೆ ಆಟೋಮೆಟಿಕ್ ಆಗಿ ನಾವು ತಿಂದ ಆಹಾರ ಮೇಲೆ ಬರುವ ಚಾನ್ಸ್ ಉಂಟು. ಅದು ಹುಳಿತೆಗು, ಗ್ಯಾಸ್ಟ್ರಿಕ್, ಕೆಲವರಿಗೆ ರಾತ್ರಿ ಇಡೀ ನೋಡಿ ನಿದ್ದೆ ಬರೋದಿಲ್ಲ, ಅದೆಲ್ಲ ಸಮಸ್ಯೆ ಬರುತ್ತೆ. ಸೊ ಅದು ಗ್ಯಾಪ್ ತುಂಬಾ ಇಂಪಾರ್ಟೆಂಟ್. ಮತ್ತೆ ಯಾವ ಟೈಪ್ ಫುಡ್ ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿದ್ರೆ ಸೂಕ್ತ. ಬೇರೆ ಎಲ್ಲ ತಗೊಳ್ಬಹುದು. ಹೈ ಸ್ಪೈಸಿ, ತುಂಬಾ ಮಸಾಲೆ, ಆಯಿಲ್ ಫ್ರೈ ಮಾಡಿದ್ದು, ಅಂಡ್ ಬಿಸಿ ಆಹಾರ. ಈಗ ಕೆಲವರು ತುಂಬಾ ಬಿಸಿ ಕುಡಿಯುವುದು ಎಸ್ಪೆಷಲಿ, ಅದು ಒಳ್ಳೇದಲ್ಲ. ಕುಡಿಬಾರ್ದು ತುಂಬಾ ಬಿಸಿ. ಈಗ ವಾರ್ಮ್ ಓಕೆ, ಯಾಕಂದ್ರೆ ನಮ್ಮ ಈ ಪದರ ಇರ್ತದಲ್ಲ ಅನ್ನನಾಳದ್ದು, ಅದು ಅದರಲ್ಲಿ ಡ್ಯಾಮೇಜ್ ಆಗ್ತದೆ ತುಂಬಾ ಬಿಸಿ ಕುಡಿದ್ರೆ. ಆಮೇಲೆ ಈ ಜಂಕ್ ಫುಡ್ ಯೂಶುವಲ್ ಪಿಜ್ಜಾ, ಇದು ಬರ್ಗರ್ ಅಂತದೆಲ್ಲ ಅಂದ್ರೆ ತಿನ್ಲೇಬಾರ್ದು ಅಂತ ಹೇಳಿ. ಬಟ್ ನಾವು ಆದಷ್ಟು ಎಸ್ಪೆಷಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರು ಕಮ್ಮಿ ಮಾಡಬೇಕು. ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದವರು, ಫ್ಯಾಟಿ ಲಿವರ್ ಇದ್ದವರು ಅದೆಲ್ಲ ಮಾಡಬೇಕು. ಮತ್ತೆ ಲೈಫ್ ಸ್ಟೈಲ್ ಆಕ್ಚುಲಿ ಹೇಳ್ಬೇಕಂದ್ರೆ ಅದಕ್ಕಿಂತಾನು ಇಂಪಾರ್ಟೆಂಟ್ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ. ಯಾಕೆಂದ್ರೆ ಸ್ಟ್ರೆಸ್, ಈ ನಮ್ಮ ಸ್ಟ್ರೆಸ್ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಒಂದು ಅವಿನಾಭಾವ ಸಂಬಂಧ ಇದೆ. ಯಾಕೆಂದ್ರೆ ಸ್ಟ್ರೆಸ್ ಆದಾಗ ನಮ್ಮ ಬಾಡಿಯಲ್ಲಿ ಬೇರೆ ಬೇರೆ ಹಾರ್ಮೋನ್ಸ್ ಸೆಕ್ರೆಟ್ ಆಗುತ್ತೆ, ಅದು ಆಸಿಡ್ ಅನ್ನ ಪ್ರೊಡಕ್ಷನ್ ಜಾಸ್ತಿ ಮಾಡುತ್ತೆ. ಅದಕ್ಕೆ ನೋಡಿ ಸ್ಟ್ರೆಸ್ ಇದ್ದವ್ರಿಗೆ ಯಾವಾಗ್ಲೂ ನಂಗೆ ಗ್ಯಾಸ್ಟ್ರಿಕ್ ಸಮಸ್ಯೆ, ನಂಗೆ ಹಸಿವಿಲ್ಲ, ಊಟ ಸರಿ ಮಾಡಲ್ಲ, ನಿದ್ದೆ ಇಲ್ಲ, ಅದು ಎಲ್ಲವೂ ಆಕ್ಚುಲಿ ಲಿಂಕ್ ಆಗಿರುತ್ತೆ. ಸೊ ಸ್ಟ್ರೆಸ್ ಇದ್ರೆ ನಮ್ಮ ಜೀವನದಲ್ಲಿ ಟೆನ್ಷನ್ ಅಥವಾ ಸ್ಟ್ರೆಸ್, ಫಾಸ್ಟ್ ಲೈಫ್, ಎಲ್ಲವೂ ಗಡಿಬಿಡಿ, ರಾತ್ರಿ 10 ಗಂಟೆ ಊಟ ಮಾಡಿ ತಕ್ಷಣ ಮಲಗೋದು, ಇದರಿಂದ ಎಲ್ಲ ಈ ಸಮಸ್ಯೆ ಉಲ್ಬಣ ಚಾನ್ಸ್ ಇರುತ್ತೆ. ಸೊ ಗ್ಯಾಸ್ಟ್ರಿಕ್ ಸಮಸ್ಯೆಯಲ್ಲಿ ಕೂಡ ಕ್ಯಾನ್ಸರ್ ಅನ್ನುವಂಥದ್ದು ಕಾಣಿಸಿಕೊಳ್ಳುತ್ತೆ ಅಂತ. ಸೊ ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ ಅಂತ ಹೇಳಿ? ಅದೇ ಈಗ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅಂದ್ರೆ ಸ್ಟಮಕ್ ಕ್ಯಾನ್ಸರ್ ಅಥವಾ ಇಸೋಫೇಜಲ್ ಕ್ಯಾನ್ಸರ್ ಅಂದ್ರೆ ಅನ್ನನಾಳದ ಕ್ಯಾನ್ಸರ್, ಇದು ಸಹ ಗ್ಯಾಸ್ಟ್ರಿಕ್ ಸಮಸ್ಯೆ ಮೂಲಕ ನಮಗೆ ಅದು ಗೊತ್ತಾಗಬಹುದು. ಅಂದ್ರೆ ಹೇಳಲಿಕ್ಕೆ ಗ್ಯಾಸ್ಟ್ರಿಕ್ ಅಂತ ಅಸಿಡಿಟಿ ಮಾತ್ರೆ ಎಲ್ಲ ಕುಡಿತಾ ಇರ್ತಾರೆ, ಎಂಡೋಸ್ಕೋಪಿ ಏನು ಮಾಡ್ಲಿಲ್ಲ, ಬಟ್ ಟ್ಯಾಬ್ಲೆಟ್ ತಗೊಳ್ತಾ ಇದ್ದಾರೆ, ಆದ್ರೆ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ಎಸ್ಪೆಷಲಿ ಅದ್ರ ಬಗ್ಗೆ ನಾವು ಯಾವಾಗ ಗಮನ ಹರಿಸಬೇಕಂದ್ರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರಿಗೆ ಒಂದು ವೆಯ್ಟ್ ಲಾಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಅವರು ವೆಯ್ಟ್ ಕಮ್ಮಿ ಆಗ್ತಾ ಇದೆ ಸಡನ್ ಆಗಿ ವಿದೌಟ್ ಎನಿ ಮೇನ್ ರೀಸನ್. ಆಮೇಲೆ ಅವರಿಗೆ ಹಸಿವು ಕಮ್ಮಿ ಆಗ್ತದೆ. ಇದೆಲ್ಲ ಆದಾಗ ನಾವು ಆ ಕಡೆಗೆ ಯೋಚನೆ ಮಾಡಬೇಕಾಗುತ್ತೆ. ಅಂಡ್ ಇಮಿಡಿಯೇಟ್ಲಿ ಒಂದು ಎಂಡೋಸ್ಕೋಪಿ ಅಂತೂ ಮಾಡಲೇಬೇಕು. ಎಂಡೋಸ್ಕೋಪಿ ಮಾಡಿದಾಗ ನಮಗೆ ಡೆಫಿನೆಟ್ಲಿ ಅಲ್ಲಿ ಏನಾದರೂ ಕ್ಯಾನ್ಸರ್, ಗೆಡ್ಡೆ, ಟ್ಯೂಮರ್, ಬ್ಲಾಕ್ ಏನಾದ್ರೆ ಗೊತ್ತಾಗ್ತದೆ. ಇನ್ನೊಂದು ಸೈನ್ ಕ್ಯಾನ್ಸರ್ ಇದೆ ಏನಂದ್ರೆ ಅವರಿಗೆ ವಾಮಿಟಿಂಗ್ ಆಗ್ತದೆ. ಯಾಕಂದ್ರೆ ಸ್ಟಮಕ್ ಅಲ್ಲಿ ಕ್ಯಾನ್ಸರ್ ಆದಾಗ ಸ್ಟಮಕ್ ಮತ್ತೆ ಇಂಟೆಸ್ಟೈನ್ ಹೋಗುವ ಒಂದು ಓಪನಿಂಗ್ ಕ್ಲೋಸ್ ಆಗ್ತದೆ, ಬ್ಲಾಕ್ ಆಗ್ತದೆ. ಹಾಗೆ ತಿಂದದ್ದೆಲ್ಲ ಒಂದು, ಈಗ ಸಪೋಸ್ ಅವ್ರು ಊಟ ಮಾಡಿ ವಿದಿನ್ ಹಾಫ್ ಅನ್ ಅವರ್ ಅವ್ರು ವಾಮಿಟಿಂಗ್ ಆಗ್ತಾ ಇದೆ ಇಮಿಡಿಯೇಟ್, ಅಂಡ್ ತಿಂದದೆಲ್ಲ ವಾಮಿಟಿಂಗ್ ಆಗ್ತಾ ಇದೆ ಅಂದ್ರೆ ನಾವು ಯಾವತ್ತು ಕ್ಯಾನ್ಸರ್ ಇರಬಹುದು ಅಂತ ಹೇಳಿ ಒಂದು, ಅದಕ್ಕೆ CT ಸ್ಕ್ಯಾನ್, ಎಂಡೋಸ್ಕೋಪಿ ಇದೆಲ್ಲ ಟೆಸ್ಟ್ ಮಾಡಬೇಕಾಗ್ತದೆ. ಮತ್ತೆ ಇದಕ್ಕೆ ಯಾವ ರೀತಿ ಸೊಲ್ಯೂಷನ್ ಇದೆ? ಈಗ ಕ್ಯಾನ್ಸರ್ಗೆ ಈಗ ಹೇಗೆ ಅಂದ್ರೆ ನಾವು ಫಸ್ಟ್ ಡಯಾಗ್ನೋಸ್ ಮಾಡಬೇಕು, ಅದನ್ನ ಕನ್ಫರ್ಮ್ ಮಾಡಬೇಕು, ಅದು ಬಯಾಪ್ಸಿ ಮಾಡಿ ಕನ್ಫರ್ಮ್ ಮಾಡೋದು, ಎಂಡೋಸ್ಕೋಪಿ, ಬಯಾಪ್ಸಿ.
ನೆಕ್ಸ್ಟ್ ಸ್ಟೆಪ್ ಬರ್ತದೆ CT ಸ್ಕ್ಯಾನ್. ಯಾಕಂದ್ರೆ ನಮಗೆ ಆ ಕ್ಯಾನ್ಸರ್ ಬರೀ ಅಲ್ಲಿಯೇ ಇದೆಯಾ ಅಥವಾ ಅದು ಹೊರಗೆ ಸ್ಪ್ರೆಡ್ ಆಗಿದೆಯಾ ಅಥವಾ ಬೇರೆ ಅಂಗಾಂಗಗಳಿಗೆ ಲಿವರ್ಗೆ ಅಲ್ಲಿಗೆ ಸ್ಪ್ರೆಡ್ ಆಗಿದೆ ಅದೆಲ್ಲ ಹಾಗಿದ್ರೆ ಸ್ಪ್ರೆಡ್ ಆಗುವ ಚಾನ್ಸಸ್ ತುಂಬಾ ಇರುತ್ತೆ. ಅಂದ್ರೆ ಈಗ ಡಯಾಗ್ನೋಸ್ ಆಗಿಲ್ಲ ಅಂದ್ರೆ ಹೀಗೆ ಈಗ ಮೋಸ್ಟ್ ಆಫ್ ದ ಟೈಮ್ ಏನಾಗ್ತದೆ ಅಂದ್ರೆ ಜನರು ನೋಡಿ ಈಗ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾಮನ್ಲಿ ಒಂದು ಹಳ್ಳಿ ಮದ್ದು ಲೋಕಲ್ ಒಂದು ಆಯುರ್ವೇದಿಕ್ ಅಥವಾ ಅವರ ಲೋಕಲ್ ಯಾರು ಜನರಲ್ ಪ್ರಾಕ್ಟೀಷನರ್ ಹತ್ರ ಟ್ಯಾಬ್ಲೆಟ್ ತಗೊಳ್ತಾ ಇರ್ತಾರೆ. ಟೆಸ್ಟ್ ಮಾಡಲೇ ಇಲ್ಲ, ತಿಂಗಳಗಟ್ಟಲೆ ಆಯ್ತು, ಅವಾಗ ಹೈ ಚಾನ್ಸ್ ಇರುತ್ತೆ ಸ್ಪ್ರೆಡ್ ಆಗಿರ್ಬೋದು. ಅವ್ರು ನಮ್ಮ ಹತ್ರ ಹಾಸ್ಪಿಟಲ್ಗೆ ಬಂದಾಗಲೇ ಸ್ಟೇಜ್ 4ಗೆ ಹೋಗೋ ಚಾನ್ಸ್ ಇರುತ್ತೆ. ಯಾಕಂದ್ರೆ ಸ್ಟಮಕ್ ಕ್ಯಾನ್ಸರ್ ಅದು ಸ್ವಲ್ಪ ಅಗ್ರೆಸಿವ್, ಅಂದ್ರೆ ಬೇಗ ಬೆಳೆಯುವಂತ ಕ್ಯಾನ್ಸರ್. ಸ್ಟಮಕ್ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್ ಎಲ್ಲ ಸ್ವಲ್ಪ ಅಡ್ವಾನ್ಸ್. ಅದೇ ಈ ಕರುಳಿನ ಕ್ಯಾನ್ಸರ್ ಎಲ್ಲ ನಿಧಾನಗತಿಯಲ್ಲಿ ಬೆಳೀತದೆ. ಹಾಗಾಗಿ ಕ್ಯಾನ್ಸರ್ ಇದು ಟೋಟಲಿ ಕ್ಯೂರೇಬಲ್ ಡಾಕ್ಟರ್ ಹಾಗಿದ್ರೆ? ಅದೇ ಈಗ ಎಲ್ಲ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ತರಾನೇ ಹೊಟ್ಟೆ ಕ್ಯಾನ್ಸರ್, ಸ್ಟಮಕ್ ಕ್ಯಾನ್ಸರ್ ಅದು ಸ್ಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟೇಜ್ 1, 2, 3, 4 ಅಂತಂದ್ರೆ ಸ್ಪ್ರೆಡ್ ಆಗಿದೆ, ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ, ಏನೋ ಕ್ಯೂರ್ ಮಾಡೋ ಆಪ್ಷನ್ ಇಲ್ಲ. ಸ್ಟೇಜ್ 1, 2 ಅಂಡ್ ತಕ್ಕ ಮಟ್ಟಿಗೆ 3 ಅಲ್ಲಿ ಸಹ ನಾವು ಕ್ಯೂರ್ ಆಪ್ಷನ್ ಇದೆ ಇವಾಗಿನ ಲೇಟೆಸ್ಟ್ ಟ್ರೀಟ್ಮೆಂಟ್ ಅಲ್ಲಿ. ಅಂದ್ರೆ ಸರ್ಜರಿ ಮಾಡಬೇಕು, ಪೂರ್ತಿ ಟ್ಯೂಮರ್ ತೆಗಿಬೇಕು, ನಂತರ ಕೀಮೋಥೆರಪಿ ಪ್ಲಸ್ ಆರ್ ಮೈನಸ್ ರೇಡಿಯೇಷನ್ ಅಥವಾ ನೆಕ್ಸ್ಟ್ ಇಮ್ಯುನೋಥೆರಪಿ ಅಂತ ಇವಾಗೆಲ್ಲ ಲೇಟೆಸ್ಟ್ ಅದೆಲ್ಲ ಆಪ್ಷನ್ಸ್ ಇದೆ. ಟ್ರೀಟ್ಮೆಂಟ್ ತುಂಬಾ ಆಪ್ಷನ್ಸ್ ಇದೆ. ಬಟ್ ಅದೇ ಇದರಲ್ಲಿ ಮೇನ್ ಇರೋದು ಅರ್ಲಿ ಡಿಟೆಕ್ಷನ್ ಅಂಡ್ ಡಯಾಗ್ನೋಸಿಸ್. ಓಕೆ ಡಾಕ್ಟರ್, ಈಗ ಈ ಪಿತ್ತಕೋಶದಲ್ಲಿ ಕಲ್ಲು ಅನ್ನುವಂಥದ್ದು ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಯಾವ ರೀತಿ ಕಾರಣ ಆಗುತ್ತೆ ಅಂತ ಹೇಳಿ? ಅದು ತುಂಬಾ ಒಂದು ಕಾಮನ್ ಕಾರಣ. ಅದು ಏನಾಗ್ತದೆ ಅಂದ್ರೆ ಈಗ ಪಿತ್ತಕೋಶ ಕಲ್ಲು ಕಂಡು ಹುಡುಕ್ಬೇಕಂದ್ರೆ ನಾವು ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದ್ರೆ ಮಾತ್ರ ಗೊತ್ತಾಗ್ತದೆ. ಇಲ್ಲಾಂದ್ರೆ ಅದು ಗ್ಯಾಸ್ಟ್ರಿಕ್ ಅಂತ ಅವರು ಔಷಧಿ ತಗೊಳ್ತಾ ಇರ್ತಾರೆ, ಬಟ್ ಅವರಿಗೆ ಸಮಸ್ಯೆ ಇನ್ನೂ ಕಮ್ಮಿ ಆಗಲ್ಲ. ಮೇನ್ಲಿ ಅವರಿಗೆ ಹೊಟ್ಟೆ ನೋವಿರುತ್ತೆ, ಎಸ್ಪೆಷಲಿ ನಮ್ಮ ಹೊಟ್ಟೆಯ ರೈಟ್ ಸೈಡ್ ಲಿವರ್ ಇರುವಂತ ಜಾಗದಲ್ಲಿ ಊಟ ಮಾಡಿದ ಮೇಲೆ ಒಂದು ನೋವು, ಅದು ಸಡನ್ ಆಗಿ ಸಿವಿಯರ್ ಇರ್ಬೋದು, ಕೆಲವೊಮ್ಮೆ ಫ್ಯೂ ಮಿನಿಟ್ಸ್, ಮತ್ತೆ ಒಮ್ಮೆ ಸಡನ್ ಕಮ್ಮಿ ಆಗ್ತದೆ. ಈ ತರ ಸಿಂಪ್ಟಮ್. ಕೆಲವೊಮ್ಮೆ ಆ ನೋವು ಬೆನ್ನಿಗೆ ಹೋಗ್ಬೋದು ರೈಟ್ ಸೈಡ್. ಆಮೇಲೆ ಈ ಆಯಿಲಿ ಫುಡ್ ಎಲ್ಲ ತಗೊಂಡಾಗ ಅದು ಸಡನ್ ಆಗಿ ಜಾಸ್ತಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತದೆ. ಮತ್ತೆ ಸೇಮ್ ಗ್ಯಾಸ್ಟ್ರಿಕ್ ನಿಮ್ದು ಬರ್ಪಿಂಗ್ ಇದೆಲ್ಲ ಇರ್ಬೋದು. ಸೊ ಅದು ಪಿತ್ತಕೋಶ ಕಲ್ಲಿಂದ ಇದ್ರೆ ಸಪೋಸ್ ಅದಕ್ಕೆ ನಾವು ಟ್ಯಾಬ್ಲೆಟ್ ಕೊಟ್ಟು ಪ್ರಯೋಜನ ಇಲ್ಲ, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್. ಅದಕ್ಕೆ ಪಿತ್ತಕೋಶದ ಏನ್ ಟ್ರೀಟ್ಮೆಂಟ್ ಮಾಡ್ಬೇಕು ಅದು ಮಾಡ್ಬೇಕು, ವಿಚ್ ಇಸ್ ನಥಿಂಗ್ ಬಟ್ ನಾವು ಲ್ಯಾಪ್ರೋಸ್ಕೋಪಿ ಮಾಡಿ ಅದನ್ನ ತೆಗಿಬೇಕು. ಓಕೆ, ಹಾಗಿದ್ರೆ ಡಾಕ್ಟರ್ ಈಗ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲಾ ಏಜ್ನವರೆಗೆ ಕಾಣಿಸಿಕೊಳ್ಳೋ ಚಾನ್ಸಸ್ ಇದೆ? ಹೌದು, ಖಂಡಿತವಾಗಿ. ನೀವು 2 ವರ್ಷದ ಮಗುವಿಂದ ಹಿಡಿದು ಒಂದು 90 ವರ್ಷದ ಮುದುಕನವರೆಗೂ ಸಿಂಪ್ಟಮ್ಸ್ ಕಾಣಿಕೊಳ್ಳ ಇದು ಡೆಫಿನೆಟ್ ಚಾನ್ಸ್ ಇರುತ್ತೆ. ಯಾಕಂದ್ರೆ ಅದು ತುಂಬಾ ಕಾಮನ್ ಸಮಸ್ಯೆ. ಬಟ್ ಮಕ್ಕಳಲ್ಲಿ ನಮಗೆ ಅಷ್ಟು ಗೊತ್ತಾಗಲ್ಲ. ಬಟ್ ಅವರಿಗೂ ಬಂದಾಗ ಮದ್ದು ಔಷಧಿ ಗ್ಯಾಸ್ಟ್ರಿಕ್ ಕೊಡುವಂತದ್ದು ಇದೆ ಮಕ್ಕಳ ಡಾಕ್ಟರ್. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೆ ಎಲ್ಲಾ ರೀತಿ ಒಂದೇ ಟ್ರೀಟ್ಮೆಂಟ್ ಗಳು ಇರುತ್ತಾ ಅಥವಾ ಬೇರೆ ಬೇರೆ? ಇಲ್ಲ, ಅಂದ್ರೆ ಈಗ ಚಿಕ್ಕ ಮಕ್ಕಳಿಗೆ ಅದು ಔಷಧಿ ಮತ್ತು ಡೋಸೇಜ್ ಅದರಲ್ಲಿ ವ್ಯತ್ಯಾಸ ಇರುತ್ತೆ. ಬಟ್ ಟ್ರೀಟ್ಮೆಂಟ್ ವಿಧಾನ ಎಲ್ಲರಿಗೂ ಸೇಮ್. ಅಂದ್ರೆ ಈಗ ಗ್ಯಾಸ್ಟ್ರಿಕ್ ಜ್ವರ ಆದ್ರೆ ಮಕ್ಕಳಿಗೂ ಎಂಡೋಸ್ಕೋಪಿ ಮಾಡಿ ನೋಡುವಂತದ್ದು ಇದೆ. ಕೆಲವೊಂದಷ್ಟು ಸಮಯ ಅಂದ್ರೆ ಈಗ ಈಗಿನ ಜನರೇಷನ್ ಅವರಿಗೆ ಕೆಲಸದ ಒತ್ತಡ ಆಗಿರ್ಬೋದು ಅಥವಾ ಕೆಲವೊಂದಷ್ಟು ಸಮಯ ನೀವು ಹೇಳಿದ್ರಿ ಊಟ ಆನ್ ಟೈಮ್ ಮಾಡ್ಬೇಕಾಗತ್ತೆ ಅಂತ ಹೇಳಿ, ಕೆಲವರಿಗೆ ಆ ಊಟ ಆನ್ ಟೈಮ್ ಮಾಡ್ಲಿಕ್ಕೆ ಆಗಲ್ಲ, ತುಂಬಾ ಸಮಸ್ಯೆಗಳಾಗತ್ತೆ. ಸೊ ಈ ಟೈಪ್ ಏನಾದ್ರು ಜನರಿಗೆ ಯಾವ ರೀತಿ ಅಂದ್ರೆ ಒಂದು ಒಳ್ಳೆ ಸಜೆಸ್ಟ್ ಮಾಡೋದಿದ್ರೆ? ಅಲ್ಲ, ನಾವು ಅದೇ ಅವರಿಗೆ ಸಜೆಸ್ಟ್ ಮಾಡೋದು ನೀವು ಆದಷ್ಟು ಆನ್ ಟೈಮ್ ಮಾಡಿ ಅಂತ. ಬಟ್ ಇಲ್ಲ ಅಂದ್ರೂ ನೋಡಿ, ಒಂದು ಮನೆ ಊಟ ಅಂದ್ರೆ ಟಿಫಿನ್ ಇಟ್ಕೊಂಡು ಹೋಗಿ ಆದಷ್ಟು, ಅಂದ್ರೆ ಹೋಟೆಲ್ ಈಗ ನಿಮಗೆ ಅದು ಸೋಡಾ ಮತ್ತೆ ಇದೆಲ್ಲ ಅಜಿನೋಮೋಟೋ ಅಂತ ಹಾಗೆ ಅವಾಯ್ಡ್ ಮಾಡ್ಬೋದು. ಪ್ಲಸ್ ಅದೇ ನಾನು ಹೇಳಿದೆ ಅಲ್ಲ, ಈಗ ನಾವು ಏನ್ ಮಾಡ್ಬೇಕಂದ್ರೆ ಈಗ ಸಪೋಸ್ ಊಟ ಲೇಟ್ ಆಗ್ತಿದೆ ಅಂದ್ರೆ ಮಧ್ಯದಲ್ಲಿ ಈಗ ಒಂದು ಡ್ರೈ ಫ್ರೂಟ್ಸ್ ಅವ್ರ ಏನಾದ್ರು ಒಂದು ತಿನ್ಕೊಂಡು ಸ್ವಲ್ಪ ಅದು ಆ ಗ್ಯಾಸ್ಟ್ರಿಕ್ ಶಮನ ಆಗ್ತದೆ. ಈ ತರ ಮೇಂಟೈನ್ ಮಾಡಿ. ಮತ್ತೆ ಆಲ್ಕೋಹಾಲ್ ಸ್ಮೋಕಿಂಗ್ ವೆರಿ ಇಂಪಾರ್ಟೆಂಟ್, ಅದನ್ನ ಒಂದು ಅವಾಯ್ಡ್ ಮಾಡಲೇಬೇಕು. ಚೈನ್ ಸ್ಮೋಕರ್ ಪ್ಲಸ್ ಲಾಂಗ್ ಟರ್ಮ್ ಇದು ಡ್ರಿಂಕರ್ಸ್, ಹೆವಿ ಡ್ರಿಂಕರ್ಸ್, ಅವರಿಗೆ ನೀವು ಎಷ್ಟೇ ಔಷಧಿ ಕೊಟ್ಟರು ಅದು ಪ್ರಯೋಜನ ಆಗೋದಿಲ್ಲ, ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗೋದಿಲ್ಲ. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಊಟ ಮಾಡುವ ಸಮಯದಲ್ಲಿ ಈಗ ಕೆಲವೊಂದಷ್ಟು ಜನರಿಗೆ ಊಟ ಮಾಡ್ಲಿಕ್ಕೆ ಆಗಲ್ಲ. ಸೊ ಸಪೋಸ್ ಏನಾದರೂ ಫ್ರೂಟ್ಸ್ ಏನಾದರೂ ತಿಂದ್ರೆ ಏನಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸಿಕೊಳ್ಳುತ್ತಾ ಅಥವಾ? ಇಲ್ಲ, ಫ್ರೂಟ್ಸ್ ಇಂದ ಈಗ ಫ್ರೂಟ್ಸ್ ಆಗಲಿ ನಿಮ್ಮ ವೆಜಿಟೇಬಲ್ ಸ್ಯಾಲಡ್ ಆಗಲಿ ಅದರಿಂದ ಏನು ತೊಂದರೆ ಇಲ್ಲ. ಮೇ ಬಿ ಪರ್ಟಿಕ್ಯುಲರ್ ಅಂದ್ರೆ ಈಗ ಸಿಟ್ರಸ್ ಫ್ರೂಟ್ ಅಂದ್ರೆ ಈಗ ಮುಸುಂಬಿ, ಲೆಮನ್ ಅಥವಾ ಆರೆಂಜ್ ಗ್ಯಾಸ್ಟ್ರಿಕ್ ಇದ್ದವರು ಅದನ್ನ ಅವಾಯ್ಡ್ ಮಾಡ್ಬೋದು. ಯಾಕಂದ್ರೆ ಸಿಟ್ರಸ್ ಇಂದ ಅದು ಆಸಿಡ್ ಜಾಸ್ತಿ ಆಗುತ್ತೆ. ಅದರ್ವೈಸ್ ಫ್ರೂಟ್ಸ್ ಇಂದ ಏನೋ ತೊಂದರೆ ಇಲ್ಲ. ಓಕೆ, ಹಾಗಿದ್ರೆ ಈ ಒಂದು ನಮ್ಮ ಈ ಒಂದು ಟಾಪಿಕ್ ಅಲ್ಲಿ ನಾವು ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾತಾಡಿದ್ವಿ. ಸೊ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸಿಕೊಳ್ಳೋದ್ರಿಂದ ಒಂದು ಒಳ್ಳೆ ಸಜೆಸ್ಟ್ ಮಾಡೋದಿದ್ರೆ ಈ ಒಂದು ಕಾರ್ಯಕ್ರಮದ ಕೊನೆಯಲ್ಲಿ ಏನ್ ಸಜೆಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ? ಅಲ್ಲ, ಸಜೆಸ್ಟ್ ಮಾಡ್ಲಿಕ್ಕೆ ಅದೇ, ನೀವು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನಾವು ಹೆದರ್ಕೊಳ್ಳುವಂಥದ್ದು ಏನಿಲ್ಲ. ಶಾರ್ಟ್ ಟರ್ಮ್
ಹೊಸದಾಗಿ ಸಮಸ್ಯೆ ಬಂತು, 4-5 ದಿನ ಇತ್ತು, ಹೋಯ್ತು, ತೊಂದರೆ ಇಲ್ಲ. ಪದೇ ಪದೇ ಬರ್ತಾ ಇದೆ, ವಾರಗಟ್ಟಲೆ ತಿಂಗಳಗಟ್ಟಲೆ ಗ್ಯಾಸ್ಟ್ರಿಕ್ ಅಂತ ಇದ್ದವರು ಡೆಫಿನೆಟ್ಲಿ ಸೂಕ್ತ ಒಂದು ವೈದ್ಯರನ್ನ ಒಂದು ಸಮಾಲೋಚನೆ, ಅದಕ್ಕೆ ಬೇಕಾದ ಟೆಸ್ಟ್ ಟ್ರೀಟ್ಮೆಂಟ್ ಮಾಡಿಕೊಳ್ಳೋದು ಒಳ್ಳೆಯದು. ಮತ್ತು ಜೀವನ ಶೈಲಿ ತುಂಬ ಒಂದು ಮುಖ್ಯ ಪಾತ್ರ ವಹಿಸುತ್ತದೆ. ಅಂದರೆ ಸ್ಟ್ರೆಸ್ ಫ್ರೀ ಎನ್ವಿರಾನ್ಮೆಂಟ್, ಈಗ ಎಲ್ಲ ಕಡೆ ಅದನ್ನೇ ಹೇಳ್ತಾರೆ, ಎಲ್ಲ ಸ್ಪೆಷಲಿಸ್ಟು ಎಲ್ಲ ಫೀಲ್ಡಲ್ಲೂ ಅದನ್ನೇ ಹೇಳ್ತಾರೆ, ಅದು ಗ್ಯಾಸ್ಟ್ರಿಕ್ ಸಮಸ್ಯೆಗೂ ಅನ್ವಯಿಸುತ್ತೆ. ಸೊ ನಾವು ಒಂದು ಆದಷ್ಟು ನಿದ್ದೆ, ಅದು ಸಹ ಈಗ ನೋಡಿ ಒಂದು 6-7 ಅವರ್ಸ್ ಅಡಲ್ಟ್ಸಿಗೆ ನಿದ್ದೆ ಸಹ ಬಹುಮುಖ್ಯ ಪಾತ್ರ. ಕೆಲವೊಮ್ಮೆ ಏನಾಗ್ತಂದ್ರೆ ನಮಗೆ ಪೇಷಂಟ್ ಬಂದು ಹೇಳ್ತಾರೆ, ನಾವು ಕೇಳಿದಾಗ, ಈಗ ನಿದ್ದೆ ಬಗ್ಗೆ ಅವ್ರು ಹೇಳೋದಿಲ್ಲ, ನಾವು ಕೇಳಿ ಅವ್ರು ಹೇಳ್ತಾರೆ ಹೌದು ನಿದ್ದೆ ಕಮ್ಮಿ ಇದೆ ಡಾಕ್ಟರ್. ಸೊ ಅದಕ್ಕೆ ನಾವು ಅಂದರೆ ಅವರ ನಿದ್ದೆ ಟೈಮಿಂಗ್ ಒಳ್ಳೆ ಇದ್ದರೆ 50% ಗ್ಯಾಸ್ಟ್ರಿಕ್ ಸಮಸ್ಯೆ ಸರಿಯಾಗುತ್ತೆ. ಅಂದ್ರೆ ಅದು ಸ್ಟ್ರೆಸ್ ಇಂದ ಆಗೋದು. ಸೊ ಈ ಪ್ರಾಣಾಯಾಮ, ಯೋಗ ಅದೆಲ್ಲ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ವ್ಯಾಯಾಮ ಕೂಡ ಹಾಗಿದ್ರೆ ಒಳ್ಳೇದು ವಾಕಿಂಗ್ ಮಾಡುವಂಥದ್ದು. ಯಾಕಂದ್ರೆ ಅದು ನೋಡಿ, ಈಗ ನಿಮಗೆ ಗ್ಯಾಸ್ಟ್ರಿಕ್, ಫ್ಯಾಟಿ ಲಿವರ್, ಕೊಲೆಸ್ಟ್ರಾಲ್, ಹಾರ್ಟ್ ಎಲ್ಲದಕ್ಕೂ ವಾಕಿಂಗ್ ಒಳ್ಳೇದು. ಹಾಗೆ ಇದಕ್ಕೂ ಅದು ಅನ್ವಯ ಆಗುತ್ತೆ ಡೈಜೆಷನ್ಗೆ. ಓಕೆ, ಉತ್ತಮ ಜೀವನ ಶೈಲಿಯನ್ನು ಮಾಡಿದ್ರೆ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ಓಕೆ ಡಾಕ್ಟರ್, ಈ ಒಂದು ಆರೋಗ್ಯ ಬಂದು ಒಂದು ಕಾರ್ಯಕ್ರಮದಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಸೊ ಅಭಿಮತ ವಾಹಿನಿ ಕಡೆಯಿಂದ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.